पाके खुद को मिटा भी दो, एक बार कर दो निसार, सब कुछ करना तुम वक्त का इंतजार है, मुश्किल हाल ಒಂದು ಮೆಡಿಟೇಷನ್ ಮತ್ತು ಅದು ಎಜುಕೇಷನ್ ಮತ್ತು ಹೆಲ್ತ್ ಈ ಮೂರು ಬಗ್ಗೆ ಮಾತ್ರ ಹೇಳ್ಕೊಡ್ತಾರೆ. ಇವೆಲ್ಲ ಗಮನ ಕೊಟ್ಟು ಕೇಳಿ. ಇದು ದೇಶದಲ್ಲಿ 150 ದೇಶದಲ್ಲಿ ನಾವೊಂದೊಂದು ದುಶ್ಚಟಗಳ ಬಗ್ಗೆ ಜಾಗೃತಿ ತಗೊಳ್ಳೋಣ. ನಾವೀಗ ನಾವು ಸಾಮಾನ್ಯವಾಗಿ ನೋಡುವಂಥ ಸಾರಿಗೆ ಬಗ್ಗೆ ಏನಾಗುತ್ತೆ ಏನಾಗುತ್ತೆ, ಆ ಕ್ಯಾನ್ಸರ್ ಮಾಡ್ಕೊಬಿಡ್ತಾರೆ, ಕೊನೆಗೆ ಬಾಯಿಲ್ಲ ಊಟ ಮಾಡಕ್ಕೂ ಬರಲ್ಲ, ಆ ರೀತಿ ಮಾಡ್ಕೊಬಿಡ್ತಾರೆ. ನೋಡ್ತಾ ಇದ್ರೆ ನೋಡಿ, ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಅಂತ ಇದಕ್ಕೆ 40 ಕೋಟಿ ಜನ ಇದನ್ನ ಅಡಿಕ್ಷನ್ ಆಗಿದ್ದಾರೆ ನಮ್ಮ ದೇಶ. मुंह के आसपास तथा गर्दन तक फैला हुआ होता है, पर तैयारी कहीं और हो रही है. इन शब्दों में गूंज रही है. ಊಟ ಮಾಡ್ತಿದ್ರು ಮೊಬೈಲ್ ಬೇಕು, ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಫೋಟೋ ಎಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು. ಯಾವಾಗ ಮೊಬೈಲ್ ನಿಂತ್ಬಿಟ್ರೆ ಜನರ ಜೊತೆಗೂ ಮಾತಾಡಲ್ಲ, ಊಟ ಬೇಡ ನಿದ್ದೆ ಬೇಡ, ಎಷ್ಟು ಗಂಟೆ ಆದ್ರೂ ಕುತ್ಕೊಬಿಡ್ತೀವಿ ತಗೋತಾರೆ. ಅದರಿಂದ ನೋಡಿ ಜೈಲಿಗೆ ಬಂದಿರ್ತಾರ ಆಗ್ಬಿಟ್ಟಿದ್ದಾರೆ ನೋಡಿ ಮನುಷ್ಯರು. ಮೊಬೈಲ್ ನಮ್ಮನ್ನು ಹಾಳು ಮಾಡ್ತದೆ, ಅದಕ್ಕೋಸ್ಕರ ಹುಷಾರಾಗಿರ್ಬೇಕು ನಾವು. ಕೆಟ್ಟದ್ದು ಯಾವುದು ಒಡೆದಲ್ಲಿ ಗೊತ್ತಾಗದೆ ಎಲ್ಲ ನೋಡ್ತಾ ಇರ್ತಾರೆ. ಡೇಟಿಂಗ್ ಆ್ಯಪ್ ಅಂತೆ, ಫ್ರಾಡ್ ಎಲ್ಲ, ಬೆಟ್ಟಿಂಗು ಆ್ಯಪ್ ಅಂತೆ, ಅದು ಇದಂತ ಮಕ್ಕಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೇಮ್ ಆಡೋದು, ವಿಡಿಯೋ ಗೇಮ್ಸು, ಏನೇನೋ ಮಾಡ್ತಾರೆ ಕೆಲಸ. ಸೊ ಅದಕ್ಕೆ ಇದೆಲ್ಲ ಬೇಡ ನಮಗೆ. ಓಕೆ, ಮೊಬೈಲ್ ಎಲ್ಲ ಮೂಲಕ ಮಾಡಿಕೊಳ್ಳುತ್ತೇನೆ. ಸಾಮಾನ್ಯವಾಗಿ ಯಾವಾಗ ಆತ್ಮವು ಹೊಸ ಶರೀರದಲ್ಲಿ ಪ್ರವೇಶಿಸುತ್ತದೆಯೋ ಆಗ ಹಿಂದಿನ ಜನ್ಮದ ಅನುಭವಗಳು, ನೆನಪುಗಳು ಮತ್ತು ಘಟನೆಗಳನ್ನು ಮರೆತು ಬಿಡುತ್ತದೆ. ಆದರೆ ಕೆಲವೊಂದು ಘಟನೆಗಳಲ್ಲಿ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತಾನೆ. ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೆಂದು ಸಾಬೀತಾಗಿವೆ. ನಾವು ಸಾಮಾನ್ಯವಾಗಿ ಮುಗ್ಧ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಅಳುವುದನ್ನು ಮತ್ತು ನಗುವುದನ್ನು ನೋಡಿದ್ದೇವೆ. ಹಿಂದಿನ ಜನ್ಮಗಳ ನೆನಪುಗಳೇ ಇದಕ್ಕೆ ಕಾರಣ. ಆಗುವುದಿಲ್ಲವೋ ಅದೇ ರೀತಿ ಮನುಷ್ಯಾತ್ಮನೂ ಸಹ ಅದು ಯಾವಾಗಲೂ ಮನುಷ್ಯ ಶರೀರವನ್ನೇ ಧರಿಸುತ್ತದೆ. ಆತ್ಮವು ಯಾವಾಗ ಹೊಸ ಶರೀರವನ್ನು ಧರಿಸುತ್ತದೆಯೋ ಆಗ ಅದು ತನ್ನ ಹೊಸ ಮಿತ್ರ ಸಂಬಂಧಿಗಳನ್ನು ಮಾಡಿಕೊಂಡು ತನ್ನ ಹೊಸ ಅಸ್ತಿತ್ವವನ್ನು ರೂಪಿಸಿಕೊಂಡು ಬಿಡುತ್ತದೆ. ಹೇಗೆ ನಾಟಕದಲ್ಲಿ ಪಾತ್ರಧಾರಿಯು ತನ್ನ ಪಾತ್ರಕ್ಕೆ ಅನುಗುಣವಾಗಿ ವೇಷವನ್ನು ಧರಿಸಿಕೊಂಡು ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ಅಭಿನಯಿಸುತ್ತಾನೆಯೋ ಅದೇ ರೀತಿಯಲ್ಲಿ ಈ ವಿಶ್ವ ನಾಟಕದ ವೇದಿಕೆಯಲ್ಲಿ ಆತ್ಮವು ಸಹ ಒಬ್ಬ ಪಾತ್ರಧಾರಿಯಂತೆ ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ಬಿಟ್ರೆ ಏನಂತಾರೆ, ಕ್ರಿಕೆಟ್ ಸ್ಟಾರ್ ಏನಂತಾರೆ, ಸ್ಪೋರ್ಟ್ಸ್ ಅಲ್ಲಿ ಮಿಂಚಿಬಿಟ್ರೆ ಏನಂತಾರೆ ಅವ್ರಿಗೆ. ನೀವು ಎಜುಕೇಶನ್ ಅಲ್ಲಿ ಮಿಂಚಿಬಿಟ್ರೆ ಅರ್ಥ ಆಯ್ತಲ್ಲ. ನಾವೆಲ್ಲರೂ ಕೂಡ ಸ್ಟಾರ್ ಇದ್ದು ಚೆನ್ನಾಗಿ ಓದಿ ಚೆನ್ನಾಗಿ ಆಟ ಆಡಿ ಎಲ್ಲ ಚೆನ್ನಾಗಿ ಬಂದರೆ ಅದರಿಂದ ಸ್ಟಾರ್ ಅಂತ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ತಾರೆ, ಯಾವ ಫೀಲ್ಡಲ್ಲಿ ಬರ್ತೀವಿ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನಾವೆಲ್ಲ ಸ್ಟೂಡೆಂಟ್ ಲೈಫ್ ಈಸ್ ಹೇಳ್ಕೊಟ್ಟಿದ್ದಾರಾ, ಗೋಲ್ಡನ್ ಲೈಫ್ ಅಂತ ಹೇಳ್ಕೊಟ್ಟಿದ್ದಾರಾ ಇಲ್ವಲ್ಲ. ಓಕೆ, ಕೇಳಿಸ್ಕೊಳ್ಳಿ, ನಾನು ಹೇಳ್ದಂಗೆ ಹಾಡು ಹೇಳ್ಬಿಡಿ. ಈಗ ಯಾವುದು ಹೇಳೋದು ಬೇಡ. ಕರೆಂಟ್ ಹೋಯ್ತೇನಪ್ಪ ಇದು, ಕೇಳಿಸ್ಕೊಳ್ಳಿ. ನಾನು ಹೇಳ್ದಂಗೆ ಹೇಳ್ತೀರಾ. ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗೆಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು ಅಂತ ಕರೆದ್ರು. ಗಾಂಧೀಜಿ ಮಹಾತ್ಮ ಅಂತಾರೆ. ಸೈನಿಕರು ದೇಶಕ್ಕಾಗಿ ಹೋರಾಟ ಮಾಡಿ ಸತ್ತೋದ್ರೆ ಏನಂತಾರೆ, ಹುತಾತ್ಮರಾದ್ರಂತಾರೆ. ಏನಂತಾರೆ, ನಾವೆಲ್ಲ ಆತ್ಮಗಳಾಗಿದ್ದು ಒಳ್ಳೇದು ಮಾಡಿದ್ರೆ ಪುಣ್ಯಾತ್ಮ ಅನ್ಸ್ಕೊತೀವಿ. ಈಗ ನೀವು ಕಣ್ಣಿಂದ ಒಳ್ಳೇದು ನೋಡಬೇಕು, ಕಿವಿಯಿಂದ ಒಳ್ಳೆ ಕೇಳಿಸ್ಕೋಬೇಕು, ಬಾಯಿಂದ ಒಳ್ಳೇದು ಮಾತಾಡ್ಬೇಕು, ಕೈಯಿಂದ ಕೆಲಸ ಒಳ್ಳೇದು ಮಾಡಬೇಕು. ಅದಕ್ಕೋಸ್ಕರ ಪುಣ್ಯಾತ್ಮ ಅಂದ್ರೆ ಇದನ್ನ ಮಾಡ್ಬೇಕಂತ ಗಾಂಧೀಜಿ ಏನ್ ಮಾಡಿದ್ರು, 3 ಮಂಗಣ್ಣನ ಕಥೆ ಹೇಳಿದ್ರು. I wonder what you are, up above the world so high,
ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಅರ್ಥ ಆಯ್ತಾನೆ ಹೇಳಿದ್ದು? ಈಗ ಅರ್ಥ ಮಾಡ್ಕೊಂಡಿದ್ರೆ. ಟ್ವಿಂಕ್ಲಿಂಗ್ ಅಂದರೆ ದೇವ್ರು ಎಲ್ಲಿದೆ ಅಂದರೆ ಏನಂತೀರಿ ನೀವು? ಪರಮಾತ್ಮ ಎಲ್ಲಿದೆ ಅಂತ ಹೇಳ್ಕೊಟ್ಟೆ ನಾನು. ಎಲ್ಲಿದ್ದಾನೆ? ಮೇಲೆ ಅಲ್ವಾ? ಅದನ್ನೇ ಅವನು ಹೇಳಿದ್ದಾನೆ, ದೇವ್ರು ಎಲ್ಲಿದ್ದಾನೆ, ಹೇಗಿದೆ ಅಂತ. ಅದರ ಅರ್ಥ ತಿಳ್ಕೊಡ್ತೀವಿ ಇವತ್ತು. ಟ್ವಿಂಕ್ಲಿಂಗ್ ಅಂದರೆ ಹೊಳೆಯೋದು. ಏನರ್ಥ? ಹೊಳೆಯೋದು ಅಂತ. ಕೇಳಿಸ್ಕೋಬೇಕು, ಆ ಕಡೆ ಕ್ರಮ್ನಾಗ ಹೋಗ್ಬಾರ್ದು. ಒಂದು 5 ನಿಮಿಷ ಮುಗೀತು ಪ್ರೋಗ್ರಾಮ್. ಟ್ವಿಂಕ್ಲಿಂಗ್ ಅಂದ್ರೆ ಏನರ್ಥ? ಹೊಳೆಯೋದು. ಲಿಟಲ್ ಸ್ಟಾರ್ ಅಂದ್ರೆ ಏನರ್ಥ? ಚಿಕ್ಕ. ಇಲ್ಲಿ ಕಾಣಿಸ್ತಾ ಇಲ್ವಾ? ಎಷ್ಟಿದೆ ಸೂರ್ಯ? ಒಂದೇ. ಹಾಗೆ ಪರಮಾತ್ಮ ಒಬ್ಬನೇ ಅಂತ ಕೈ ತೋರಿಸಿದ್ ನಾನು ಆಗ್ಲಿ ಹಿಂಗೆ ತೋರಿಸಿದ್ನಲ್ಲ, ಒಬ್ಬ ಪರಮಾತ್ಮ ಸೂರ್ಯನ ತರ ಹೊಳಿತಾ ಇರ್ತಾನೆ ಅಂತ ಇದ್ದಾರೆ. ಅವರು ನೆನಪು ಮಾಡಿದ್ರೆ ಪರಮಾತ್ಮ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕೊಡ್ತಾರೆ. ಮಾಡೋಣ ನೆನಪು? ಮಾಡೋಣ. ಸರಿ, ನಾನು ಹೇಳ್ದಂಗೆ ಹೇಳ್ಕೊಳ್ಳಿ. ಸಾಕು, ನಿಮಗೆಲ್ಲ ಅಭ್ಯಾಸ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ನಮಗೂ ಟೈಮ್ ಆಗಿದೆ, ನಿಮ್ಮ ಟೀಚರ್ಸ್ ಅಂತೂ ಬೇಗ ಟೈಮ್ ಹೋಗ್ಬೇಕಾಗಿದೆ. ಸೊ ನಿಮಗೂ ಸ್ಟಾಪ್ ಮಾಡ್ತೀವಿ. ಬೇಗ ಹೇಳಿದೆ. ನಾನು ಹೇಳ್ದಂಗೆ ಹೇಳಿ. ನಾನು ಆತ್ಮ, ನಮ್ಮ ತಂದೆ ಪರಮಾತ್ಮ. ಪ್ರತಿಜ್ಞೆ ಓದ್ಬಿಡೋಣ. ಆಗೋಯ್ತು. ಟೀಚರ್ಸ್ ನಮ್ಮ ಮಾಡಿ ಒಂದು ನಶಾಮುಕ್ತ ಭಾರತ ಅಭಿಯಾನ ಪ್ರತಿಜ್ಞೆ. ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾವಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನಮ್ಮ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು